ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಧನ್ಯವಾದಗಳು ಕಣ್ರಪ್ಪ. ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ 51 ನಿಮಿಷದ ಒಂದು ವಿಡಿಯೋ ಮಾಡಿದ್ದೇನೆ, ಒನ್ ಶಾರ್ಟ್ ವಿಡಿಯೋ ಅಂತ. ಆ ವಿಡಿಯೋ ನೋಡಿದರೆ ಸಾಕು, ಇಂಗ್ಲೀಷಲ್ಲಿ 40 ಔಟ್ ಆಫ್ 40 ಫಿಕ್ಸು. ಇಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಆದರೂ ಕೂಡ ನಂಬಲ್ಲ ನೀವು. ಎಕ್ಸಾಮ್ ಆದಮೇಲೆ ಸ್ವಲ್ಪ ವಿಡಿಯೋ ನೋಡಿಟ್ಬಿಡ್ತಿದ್ರೆ ಆರಾಮಾಗಿ ಬರ್ಬೋದಿತ್ತಲ್ಲ ಅಂತ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್. ದಯವಿಟ್ಟು ನಾನಂತೂ ನಿಮಗೋಸ್ಕರ ಇಷ್ಟೊಂದು ಕೆಲಸ ಮಾಡ್ತಾಯಿದ್ದೇನೆ. ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿ ಒನ್, ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸೆಂಡ್ ಯುವರ್ ಏನಂತೀರ ತಗೊಳ್ಳೋ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಟು ಮೈ ಮೇಲ್ ಐ ಡಿ, ಟು ದಿಸ್ ಮೇಲ್ ಐ ಡಿ, ಆಲ್ ಇನ್ ಒನ್ PDF 99@gmail.com. ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್. ಯಾವುದೇ ಸಬ್ಜೆಕ್ಟ್ ಆಗಿರಲಿ ಸರ್, ದಯವಿಟ್ಟು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಫೋಟೋ ಹೊಡೆದು ಕಳಿಸ್ಕೊಡಿ ಅಥವಾ PDF ಕಳಿಸ್ಕೊಡಿ. ಎನಿಹೌ, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಪಾರ್ಟ್ ಎ, ಟೋಟಲ್ 7 MCQಸ್ಗಳು ಇದ್ದಾವೆ. ಟೋಟಲ್ 7 MCQs ಆರ್ ದೇರ್. ಫಸ್ಟ್ ಒನ್, ಎ ಪಾಯಿಂಟ್ ಚಾರ್ಜ್ ಅಂತ ಹಾಕಿಬಿಟ್ಟು, ಹೌದಲ್ವಾ, ಎಲ್ಲ ಕ್ವಶನ್ ದೊಡ್ಡಕ್ಕಿದೆ, ಓದ್ಕೊಂತೀರಾ ನೀವು ಅಂದುಕೊಂಡಿದ್ದೇನೆ. ಕ್ವಶನ್ 1ಗೆ ಸರಿಯಾದ ಉತ್ತರ ಬಂದು ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ದಟ್ ಈಸ್ ಡಸ್ ನಾಟ್ ಚೇಂಜ್ ಅಂತ. ಕ್ಲಿಯರ್? ದ ಫೋರ್ಸ್ ಆನ್ Q2 ಡ್ಯೂ ಟು Q1 ಅಂತ ಇದೆ ಅಲ್ವಾ, ಡಸಂಟ್ ಚೇಂಜ್. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 2, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇದೆ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ಲಿಯರ್? ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ವಾಟ್ ಈಸ್ ದಿ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್? Question number 3, right answer is 90 degree always is the right answer. Option A. Question number 4, resistance of a conducting wire increases when dash. Right answer is option D, all of these ಅಂತ. ಹಂಗಂದ್ರೇನು? ಏರಿಯಾ ಡಿಕ್ರೀಸಸ್, ಲೆಂತ್ ಇನ್ಕ್ರೀಸಸ್, ಟೆಂಪ್ರೇಚರ್ ಇನ್ಕ್ರೀಸಸ್ ಅಂತ ಅರ್ಥ. Question number 5, country, the drift velocity of electrons does not depend upon dash. Question number 5, right answer is option B, length of the wire anta ide alva. That is right answer. Question number 6, the direction of current include the direction of current induced in the loop ABC shown in the figure is dash. Question number 6, right answer is option A, along ABC if ಏನಿದು ಈಸ್ ಇನ್ಕ್ರೀಸಸ್ ಅಂತ. ಆಯಿತಾ ಮಕ್ಕಳೇ, ನಿಮ್ಗೆ ಗೊತ್ತಿದ್ದೀವಿ ಏನು ಅಂತ ಕರೆಕ್ಟಾಗಿ. ನಾನೇನು ಮೈ ಇಂಟೆನ್ಷನ್ ಈಸ್ ವಾಟ್ ಎವರ್ ಮೆಟೀರಿಯಲ್ ಐ ವಿಲ್ ಗೆಟ್, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಐ ವಿಲ್ ಅಪ್ಲೋಡ್ ಆ್ಯಂಡ್ ಗಿವ್ ಮ್ಯಾನ್. ನನ್ನ ಉದ್ದೇಶ ಇಷ್ಟೇ, ನಿಮಗೆ ಹೆಲ್ಪ್ ಆಗಲಿ ಅಂತ. ಕ್ವಶನ್ ನಂಬರ್ 7, ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಂತೀರ ಡಿಸ್ಕ್ರೈಬ್ಸ್ ಅ ಡ್ಯಾಶ್ ಅಂತ ಇದೆ. ಸರ್ಕಲ್ ಈಸ್ ದ ರೈಟ್ ಆನ್ಸರ್. Next, fill in the blanks by choosing the appropriate answers given in the bracket for all the following questions ಅಂತ ಇದೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್ ಸ್ಕೇಲಾರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ಟು ಏನಂತೀರ ಲೈಕ್ ಚಾರ್ಜಸ್ ಇದೆ ಅಲ್ವಾ. ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಈಸ್ ಪಾಸಿಟಿವ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಎ ಮ್ಯಾಗ್ನೆಟಿಕ್ ಫೀಲ್ಡ್ can be produced by a dash moving charge is the right answer. A magnetic field can be produced by a moving charge is the right answer. Clear my dear? ಬನ್ನಿ ಈಗ ವಿದ್ಯಾರ್ಥಿಗಳೇ, this is my mail ID my dear children, this is our mail ID. please send your unit test 1 question papers. ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲರಿಗೂ ಕೂಡ ಹೆಲ್ಪ್ ಆಗತ್ತೆ ಕಣ್ರು. ಯಾವುದೇ ಸಬ್ಜೆಕ್ಟ್ ಆಗಿರಲಿ ದಯವಿಟ್ಟು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಬನ್ನಿ, ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪಾರ್ಟ್ ಬಿಗೆ ಬಂದಿದ್ದೇವೆ. ಎಕ್ಸ್ಪ್ಲೇನ್ ಈ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಾಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಇದೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ನು, ಆನ್ಮೇಲೆ ಎಕ್ಸಾಮಲ್ಲೂ ಬಂದಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ಸ್ಕೆಚ್ ದಿ ಎಲೆಕ್ಟ್ರಿಕ್ ಏನಿದು ಲೈನ್ಸ್ ಆಫ್ ಫೋರ್ಸ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಅಂತ ಇದೆ. ಸ್ವಲ್ಪ ಓದ್ಕೊಳ್ಳಿ. ಕ್ವಶನ್ ನಂಬರ್ 13, represent graphically the variation of resistivity with absolute temperature for copper and nichrome metals. ಲಾಸ್ಟ್ ಕ್ವಶನ್, ಮೆನ್ಷನ್ ಎನಿ, ನೋಡಿ ಆನ್ಸರ್ ಎನಿ 2 ಅಂತ ಇದೆ. ಔಟ್ ಆಫ್ 4 ಯು ನೀಡ್ ಟು ಅಟೆಂಡ್ ಎನಿ 2 ಕ್ವಶನ್ಸ್ ಮೈ ಡಿಯರ್ ಚಿಲ್ಡ್ರನ್. ಮೆನ್ಷನ್ ಎನಿ ಎಕ್ಸ್ಪ್ರೆಷನ್ಸ್, ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಅಂತ ಇದೆ. ಇದನ್ನು ಕೂಡ ಓದ್ಕೊಳ್ಳಿ.
ಪಾರ್ಟ್ ಸಿ ಆಯಿತಾ ಆನ್ಸರ್ ಎನಿ 2 ಅಂತ ಇದೆ. ಔಟ್ ಆಫ್ 4 ಎನಿ 2 ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್, ಒಬ್ಟೈನ್ ಅನ್ ಎಕ್ಸ್ಪ್ರೆಷನ್ ಫಾರ್ ಟಾಕ್ ಏನಿದ್ದೀರ ಆ್ಯಕ್ಟಿಂಗ್ ಆನ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಕ್ವಶನ್ ನಂಬರ್ 17 ಸ್ಟೇಟ್ ಓಮ್ಸ್ ಲಾ ಗಿವ್ ಇಟ್ಸ್ ಎನಿ 2 ಲಿಮಿಟೇಷನ್ಸ್ ಅಂತ ಇದೆ. ಓಮ್ಸ್ ಲಾ ಎಷ್ಟು ಇಂಪಾರ್ಟೆಂಟು ಅಂದರೆ ಕ್ವಶನ್ ನಂಬರ್ 15, 17 ರಿಯಲಿ ಆ ಲೆವೆಲಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೇಳಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಪಾರ್ಟ್ ಡಿನಲ್ಲಿ ನೀವು 5 ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳ ನೋಡ್ತಾ ಇದ್ದೀರಾ. ಆ ಪಾರ್ಟ್ ಡಿನಲ್ಲಿಯೇ ಮೇನ್ ಕ್ವಶನಲ್ಲಿ ಇಲ್ಲಿ ಪ್ರಾಬ್ಲಮ್ಸ್ಗಳನ್ನು ನೋಡ್ಬೋದು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಏನೇ ರಿಕ್ವೈರ್ಮೆಂಟ್ ನಿಮಗೆ ಬೇಕಾದರೂ ತಾವುಗಳು ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಆಯಿತಾ. ಐ ವಿಲ್ ಡೂ ಮೈ ನೀಡ್ಫುಲ್. ನಿಮಗೋಸ್ಕರ ಏನು ಬೇಕು ಎಲ್ಲದೂ ಕೂಡ ಮಾಡ್ತೀವಿ. ಆದರೆ ಎಲ್ಲದಕ್ಕೂ ಏನಂತೀರ ತಾವುಗಳು ಇಂಗ್ಲೀಷಲ್ಲಿ ಮಾತ್ರ ಕಡಿಮೆ ತೆಗಿಬೇಡ್ರಿ ಕಂಡ್ರು. ಅದು ನನ್ನ ಸಬ್ಜೆಕ್ಟು. ನಿಮಗೇನು ಬೇಕು ಎಲ್ಲ ಲಭ್ಯವಿದೆ. ಗ್ರಾಮರ್ ಆಗಿರಲಿ, ಇಂಪಾರ್ಟೆಂಟ್ ಕ್ವಶನ್ಸು, ಎವ್ರಿಥಿಂಗ್ ಈಸ್ ಅವೈಲಬಲ್. ಈವನ್ ಕ್ವಶನ್ ಪೇಪರ್ ಆಲ್ಸೋ ಐ ಅಪ್ಲೋಡೆಡ್. ಅದೇ ಬರೋದು 100%. ಧನ್ಯವಾದಗಳು.